ಶ್ರೀಯುತ ಗುರುನಾಥ್ ಶಾಸ್ತ್ರಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಹಾಗೆ ಇವತ್ತಿನ ಆಶಯ ನುಡಿಯನ್ನ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ ಅವರು. ಸಾಹಿತ್ಯವನ್ನು ತುಂಬಾ ಗಂಭೀರವಾಗಿ ಅಭ್ಯಾಸ ಮಾಡ್ತಾ ಒಬ್ಬ ಜ್ಞಾನ ವೃದ್ಧರು ನಮ್ಗೆ ಬೇಕಾಗತ್ತೆ. ಅವ್ರನ್ನ ನಾನು ವಯೋವೃದ್ಧರು ಅಂತ ಅಂದ್ಕೊಂಡಿಲ್ಲ. ಶ್ರೀ ಜಿ.ಟಿ. ಶ್ರೀಧರ್ ಶರ್ಮಾ ಅವರು, ಗೋಪಾಲಕೃಷ್ಣ ಅಡಿಗರ ಶಿಷ್ಯರವರು, ತುಂಬಾ ಪ್ರೀತಿಯಿಂದ ಗಂಭೀರವಾಗಿ ಸಾಹಿತ್ಯದ ಅಧ್ಯಯನವನ್ನ ಮಾಡ್ತಾ ಇರೋರು. ಅವ್ರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಚಿತ್ರದ ಸಹ ನಿರ್ಮಾಪಕರಾಗಿರುವಂತಹ ಚಂದ್ರಕಾಂತ್ ಹಿರೇಮಠ ಹುಬ್ಬಳ್ಳಿ ಇವರನ್ನು ಕೂಡ ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಅವರಿಬ್ಬರಿಂದ ಒಬ್ರು ರಂಜಿತ್ ಹುಬ್ಬಳ್ಳಿ ಅವರು ಹೊಸದಾಗಿ ಈ ಕೆಲಸಕ್ಕೆ ಬಂದಾಗ ಯಾರು ಹೀರೋ ಯಾರು ಹೀರೋಯಿನ್ ಅನ್ನೋದನ್ನ ಹುಡುಕ್ತಾರೆ. ಆದ್ರೆ ಅವ್ರು ಬೆಳೀತಾ 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 ಅವ್ರನ್ನ ಜನ ಹುಡುಕ್ತಾರೆ. ಆ ಥರದೊಂದು ಸಂಪ್ರದಾಯ ಕನ್ನಡದಲ್ಲಿ ಬೆಳೀತಾ ಇದೆ. ಅಂತಹದ್ರಲ್ಲಿ ರಂಜಿತ್ ಅವ್ರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ನಾನು ಚಿನ್ಮಯಿ ಮಾತನಾಡಿದ್ದು ಸಂಪ್ರದಾಯದಿಂದ ಹೊರಬಂದು ಮತ್ತೇನನ್ನೋ ಮಾಡಬೇಕು ಅನ್ನುವಂಥ ಯೋಚನೆಗಳು ಎರಡು ಆರಂಭವಾಗ್ತವೆ. ಒಂದು, ಈ ಸಿನಿಮಾದ ಜೊತೆಯಲ್ಲಿ ಮಗಳನ್ನ ಸಿನಿಮಾದ ಜೊತೆಯಲ್ಲಿ ಸೇರಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇರುವಂತ ನೀಲಕಂಠ ರಾವ್ ಅವರು. ಒಬ್ಬ ಜ್ಯೋತಿಷಿಗೂ ಒಬ್ಬ ಸಿನಿಮಾ ನಟಿಗೂ ಏನ್ ಸಂಬಂಧ ಅಂತ ಆಶ್ಚರ್ಯವೂ ಆಗುತ್ತೆ. ಆದ್ರೆ ಅವರು ನಾನು ವೇದಿಕೆ ಕರೀತಾ ಇದ್ದೆ. ಇನ್ನು ಈ ಸಿನಿಮಾದ ನಾಯಕಿಯಾಗಿ ಕೆಲಸ ಮಾಡ್ತಾ ಇರುವಂಥವ್ರು ನನಗೆ ಬಹಳ ಹತ್ತಿರದಲ್ಲಿ ಏನು ಪರಿಚಯ ಇಲ್ಲ. ಆಗಾಗ ಅವರು ಇಂಟರ್ನೆಟ್ನಲ್ಲಿ ಅವರು ಕೆಲಸವನ್ನು ಮಾಡಿಸ್ಲಿಕ್ಕೆ ಬರ್ತಾ ಇದ್ದು ನಾನು ನೋಡಿದ್ದೆ. ಆದರೆ ಚಿನ್ಮಯಿ ನಮ್ಮೂರಿನವ್ರನ್ನೇ ಇಂಥ ಒಂದು ಸಿನಿಮಾಗಳಲ್ಲಿ ಬಳಸಬೇಕು ಅನ್ನೋವಂಥದ್ದು. ಜನ ಯಾವತ್ತೂ ಕೂಡ ತಾರಾಮೌಲ್ಯವಿದ್ದವ್ರನ್ನೇ ಹುಡುಕ್ತಾರೆ. ತಾರಾಮೌಲ್ಯವನ್ನು ತಂದುಕೊಡುವಂಥ ಪ್ರಯತ್ನ ಮಾಡುವಲ್ಲಿ ಚಿನ್ಮಯಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅಡಿಕೆ ಕೊನೆ ಕೊಯ್ಲಿನ ಮಧ್ಯದಲ್ಲೂ ಸಿನಿಮಾ ಕೆಲಸ ಮಾಡೋದು ಅದು ಸುಲಭವಾದ ಮಾತಲ್ಲ. ಅಷ್ಟು ದೇಶೀಯವಾಗಿ ಅವರು ಯೋಚನೆ ಮಾಡ್ತಾ ಕೆಲಸ ಮಾಡ್ತಾ ಇರುವಂಥವ್ರು. ಹಾಗೆ ಈ ಸಿನಿಮಾದ ನಾಯಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಆರ್ಯ ರಾವ್ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.